ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ. ಈಗಲೂ ಸಹ ಅಂತಹ ಮತ್ತೊಂದು ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಬೇಕಂತಿದ್ದೇನೆ. ಅಂದರೆ ಈಗ ನಾವು ಬಹಳ ಸೆಕೆ, ಜೀವನ ಮಾಡುವುದೇ ಕಷ್ಟ. ಏನು ಉರಿ ಬಿಸಿಲಿನಲ್ಲಿ ನಾವು ಹೊರಗೆ ತಿರುಗಾಡುವುದೇ ಕಷ್ಟ. ಅದರ ಜೊತೆಯಲ್ಲಿ ಬಂದಿದೆ ನೋಡಿ ಚುನಾವಣೆ ಬಂದ್ಬಿಟ್ಟಿದೆ. ಚುನಾವಣೆ ಬಂದರೆ ರಾಜಕಾರಣಿಗಳಿಗೆ ಹೆಚ್ಚಿನ ಶಾಖ ಉತ್ಪತ್ತಿ ಆಗುತ್ತೆ. ಅದು ಒಂಥರ ಉರಿ ಶುರು ಆಗುತ್ತದೆ. ಆವಾಗ ಅವರೆಲ್ಲ ಬಾಯಿಗೆ ಬಂದ ಹಾಗೆ ಏನೇನೋ ಹೇಳ್ತಾರೆ. ಅದು ಸರಿ, ಇದು ಸರಿ, ಹಾಗೆ ಮಾಡ್ಬೋದು, ಹೀಗೆ ಮಾಡ್ತೀವಿ, ಹಾಗೆ ಮಾಡ್ತೀವಿ. ಅಂದ್ರೆ ಹಾಗೆ ಮಾಡುವುದು ಎಷ್ಟರ ಮಟ್ಟಿಗೆ ಅವರಿಂದ ನಾವು ನಿರೀಕ್ಷೆ ಮಾಡ್ಬೋದು ಎಂಬುದನ್ನ ನೀವೆಂದಾದರೂ ಯೋಚನೆ ಮಾಡಿದ್ದೀರಾ? ರಾಜಕಾರಣಿಗಳು ಹೇಳ್ತಾರೆ, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ನಾವು ನಿಮಗೆ ಭದ್ರತೆ ಕೊಡ್ತೇವೆ, ನಿಮಗೆ ನಾವು ಚೆನ್ನಾಗಿ ನೋಡ್ಕೊಳ್ತೇವೆ, ಹಾಗೆ ಅಂತ. ಆದರೆ ಇದುವರೆಗೂ ನೀವು ನೋಡಿ, ಆ ಚುನಾವಣೆಯ ಆ ಕಾವು ಮುಗಿದ ಮೇಲೆ ಈ ನಮ್ಮ ರಾಜಕೀಯ ನಾಯಕರು ಹೇಳಿದ ಮಾತನ್ನ ಮರೆತು ಬಿಡುತ್ತಾರೆ. ಮತ್ತೊಂದು ಚುನಾವಣೆ ಬಂದಾಗ ಇನ್ನೊಂದು ರೀತಿಯ ಮಾತನ್ನ ಸೋಗಿನಲ್ಲಿ ಮತ್ತೆ ಬರುತ್ತಾರೆ. ಆಗ ಸಾಮಾನ್ಯ ಜನರಾದ ನಾವೇನ್ ಮಾಡಬೇಕು? ನಾವು ಓಟ್ ಮಾಡೋದು ಹೇಗೆ ಅದನ್ನೇ ಹೇಳಿಕೊಂಡು, ಹೋದ ಸಲ ಅವರಿಗೆ ಓಟು ಹಾಕಬೇಡಿ, ನಮಗೆ ಓಟು ಹಾಕಿ ಅಂತ ಬಂದವರು ಈ ಸಲ ಬರ್ತಾರೆ, ನಮಗೆ ಅವರಿಗೆ ಓಟು ಹಾಕಿ, ಅವರಿಗೆ ಓಟು ಹಾಕಿ. ಅಂದರೆ ಅವರ ಮಾತಿನಲ್ಲಿ ಅವರಿಗೇ ನಂಬಿಕೆ ಇಲ್ಲ. ಅಂಥವರನ್ನ ನಾವು ಗೆಲ್ಲಿಸಿ ಏನು ಮಾಡಲು ಸಾಧ್ಯ? ಅವರು ಪಾರ್ಲಿಮೆಂಟಿಗೆ ಹೋದರೆ ಅವರು ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ತಾರೆ ಹೊರತು ನಮಗೆ ಬೇಕಾಗಿದ್ದನ್ನೇನನ್ನು ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿತ್ವ ಇರಬೇಕು. ಆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗೆ ಮಾತ್ರ ನಾವು ಮತ ಚುನಾವಣೆ ಹಾಕಬೇಕು. ಮತ್ತು ನಮ್ಮ ಮತವನ್ನ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗೆ ಹಾಕಬೇಕು. ಹಂಗಂದರೆ ಪಾರ್ಲಿಮೆಂಟ್ ಅಲ್ಲಿ ಕುಳಿತು ಬಾಯಿ ಮುಚ್ಕೊಂಡಿರೋದಲ್ಲ, ಅಲ್ಲಿ ಹೋಗಿ ನಮ್ಮ ಸಮಸ್ಯೆಯನ್ನ ಅಲ್ಲಿ ಹೇಳಿ ನಮ್ಗೆ ಏನ್ ಬೇಕು ಅದನ್ನ ಮಾಡಿಕೊಡುವಂತಹ ಒಂದು ತಾಕತ್ತಿರುವಂತಹ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿಕೊಳ್ತೀವಿ. ಇನ್ನೊಬ್ಬರನ್ನ ಕೆಲಸಕ್ಕಾಗಿ, ಇನ್ನೊಬ್ಬರ ಅಧಿಕಾರಕ್ಕಾಗಿ ನಮ್ಗೆ ಓಟು ಕೊಡಿ ಅಂತ ಕೇಳ್ತಾರಲ್ಲ. ನೀವು ಮೋದಿಗಾಗಿ ಓಟು ಕೊಡಿ, ಮೋದಿಯನ್ನ ಗೆಲ್ಲಿಸಿ, ಅಥವಾ ರಾಹುಲ್ ಗಾಂಧಿಯನ್ನು ಗೆಲ್ಲಿಸಿ ಅವರಿಗಾಗಿ ಓಟು ಕೊಡಿ ಅಂತ ಕೇಳ್ತಾ ಬರ್ತಾರಲ್ಲ, ಇಂತಹ ವ್ಯಕ್ತಿಗಳಿಂದ ಯಾವ ಕೆಲಸವೂ ಆಗೋದಿಲ್ಲ. ಇನ್ನೊಬ್ಬ ನಾಯಕನಿಗಾಗಿ ನಮ್ಗೆ ಓಟು ಕೊಡಿ ಅಂತ ಹೇಳುವಾಗ ಅವರಿಗೆ ಆ ಕೆಲಸವನ್ನ ಮಾಡಲು ತಾಕತ್ತಿಲ್ಲ. ನಾವು ಬರೀ ಡಮ್ಮಿ ಎಂಬ ಮಾತನ್ನ ನಾವು ಕೇಳ್ಬೇಕಾಗುತ್ತೆ. ಯಾಕಂದ್ರೆ ಇವರು ಹೋಗಿ ಅಲ್ಲಿ ಏನು ಕೇಳೋದಿಲ್ಲ, ಅವ್ರಿಗೆ ಬೇಕಾಗಿದೆ ಏನು ಕೆಲಸವನ್ನು ಮಾಡಿಸೋದಿಲ್ಲ. ಯಾಕಂದ್ರೆ ಅವರಿಗೆ ಭಯ ಅವ್ರು ಗೆದ್ದಿರೋದೇ ಇನ್ನೊಬ್ಬರ ಹೆಸರಿನಲ್ಲಿ. ಹಾಗೆ ಇನ್ನೊಬ್ಬರ ಹೆಸರಿನಲ್ಲಿ ಗೆಲ್ಲುವಂತಹ ವ್ಯಕ್ತಿಗಳಿಗೆ ನೀವು ಓಟ್ ಹಾಕ್ತೀರಾ ಅಂದ್ರೆ ನೀವು ನಿಮ್ಮ ಅಭಿವೃದ್ಧಿಯನ್ನ, ನಿಮ್ಮ ನಾಡಿನ ಅಭಿವೃದ್ಧಿಯನ್ನ ನೀವು ಕಳೆದುಕೊಂಡಂತೆ ಆಗುತ್ತದೆ. ಅದರಿಂದ ಏನ್ ಮಾಡ್ಬೇಕು? ಅದಕ್ಕೂ ಇನ್ನೂ ಹೆಚ್ಚಿನ ವಿಷಯಗಳಿದೆ, ಆ ವಿಷಯಗಳನ್ನ ಹೇಳ್ತೇನೆ. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವುದೇ ಒಂದು ವಿಷಯ, ಹೊಸ ವಿಷಯ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಈಗ ಹಾಗಾದರೆ ನಾವು ಯಾರಿಗೆ ಓಟ್ ಹಾಕಬೇಕು, ನಮ್ಮ ಕರ್ತವ್ಯವೇನು ಎಂಬುದನ್ನು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು. ನಮ್ಮ ಕರ್ತವ್ಯ ಸರಿಯಾದ ಯೋಗ್ಯರಾದ ವ್ಯಕ್ತಿಯನ್ನ ಆಯ್ಕೆ ಮಾಡುವುದು. ಹಾಗೆ ನಮಗೆ ಯೋಗ್ಯರೆಂಬ ವ್ಯಕ್ತಿ ಕಾಣಿಸದಿದ್ದಾಗ ನೋಟೋಗೆ ಓಟ್. ಇದೇ ನಮಗಿರುವಂತ ಕರ್ತವ್ಯ. ಯಾಕಂದರೆ ಈ ವ್ಯಕ್ತಿಗಳಲ್ಲಿ ಯಾರು ನಮಗೆ ಉತ್ತಮ ವ್ಯಕ್ತಿ, ನಾವು ಭೇಟಿಯಾಗಿ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಆ ಸಮಸ್ಯೆಯನ್ನ ಅವರು ನೇರವಾಗಿ ಪಾರ್ಲಿಮೆಂಟಿನಲ್ಲಿ ಹೇಳಿ ನಮ್ಮ ಸಮಸ್ಯೆಯ ಪರಿಹಾರವನ್ನು ಸೂಚಿಸುವಂತಹ ತಾಕತ್ತಿರುವಂತಹ, ಯೋಗ್ಯತೆ ಇರುವಂತಹ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿದರೆ ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ಕ್ಷೇತ್ರ
ನಮ್ಮ ಗ್ರಾಮ, ನಮ್ಮ ಹಳ್ಳಿ ಅಭಿವೃದ್ಧಿಯಾಗುತ್ತದೆ ಎಂಬುದನ್ನ ನೆನಪಿನಲ್ಲಿಟ್ಟುಕೊಂಡು ನೀವು ಮತ ಚಲಾವಣೆ ಮಾಡಬೇಕು. ನಿಮ್ಮ ಮತಕ್ಕೆ ತುಂಬಾ ಮಹತ್ವ ಇದೆ. ನಮಗೆ ಮತ ಸಿಗೋದಿಲ್ಲ, ಈಗ ಮಾತ್ರ ನಿಮಗೆ ಅಂತಹ ಒಂದು ಚಾನ್ಸ್ ಸಿಕ್ಕೋದು. ಆ ಚಾನ್ಸ್ ನೀವು ಕಳೆದುಕೊಳ್ಬೇಡಿ. ಹಾಗಾದ್ರೆ ನಾನು ಯಾರಿಗೆ ಹೆಂಗೆ ಆ ವ್ಯಕ್ತಿ ಒಳ್ಳೆಯವರ ಕೆಟ್ಟವರ ಅಂತ ನಾನು ಹೆಂಗೆ ಗೊತ್ತು? ಇಷ್ಟು ದೊಡ್ಡ ಏರಿಯಾದಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ನಾನು ಯಾವ ರೀತಿಯ ವ್ಯಕ್ತಿ ಅಂತ ನೀವು ಗುರುತಿಸೋದು ಹೇಗೆ? ಅದಕ್ಕೂ ಇದೆ. ಯಾವ ವ್ಯಕ್ತಿ ಅಥವಾ ಸರ್ಕಾರ ಇದಕ್ಕಿಂತ ಮೊದಲು ಹೇಳಿದಂತಹ ಸೌಲಭ್ಯಗಳನ್ನು ಮಾಡಿಕೊಟ್ಟಿರುತ್ತದೆ. ಯಾರು ಆ ಸೌಲಭ್ಯಗಳು ನನ್ನ ಅನುಭವಕ್ಕೆ ಬರುವ ರೀತಿಯಲ್ಲಿ ಯಾರು ಮಾಡಿ ಗ್ಯಾರಂಟಿ ನಿಮಗೆ ಸಿಕ್ಕಿದೆಯೋ ಇಲ್ವೋ, ಆ ಗ್ಯಾರಂಟಿಯಿಂದ ನಿಮಗೆ ಉಪಯೋಗ ಆಗಿದೆಯೋ ಇಲ್ವೋ, ನೀವು ಅಂತ ಉಪಯೋಗ ಪಡೆದಿದ್ದರೆ ಆ ವ್ಯಕ್ತಿಯಿಂದ ನಮಗೆ ಅನುಕೂಲವಾಗಿದೆ ಎಂದು ಅರ್ಥ. ಅಂದರೆ ಯಾವ ಸರ್ಕಾರ ಬಂದಿದೆಯೋ ಆ ಸರ್ಕಾರದಿಂದ ನಮಗೆ ಅವರ ಹೇಳಿದ ಮಾತುಗಳಿಂದ ನಮಗೆ ಉಪಯೋಗಕ್ಕೆ ಬಂದಿದೆ. ಗ್ಯಾರಂಟಿ ಅದೇನೋ 5 ಗ್ಯಾರಂಟಿಗಳು ನಿಮಗೆ ಸಿಕ್ಕಿದೆಯೋ ಅಂತ ಕೇಳ್ತಾರೆ. ಅದೇ ರೀತಿ ಇನ್ನೊಂದು ಸರ್ಕಾರ ಕೇಳುತ್ತೆ, ನಾವು ಈಗ ಹೇಳಿದ ಮಾತುಗಳನ್ನೆಲ್ಲ ಈಡೇರಿಸಿದ್ದೇವೆ, ಈಗ ಹೊಸ ವಿಚಾರವನ್ನು ಕರ್ತಿದ್ದೇವೆ. ಆ ಪಕ್ಷದವರು ಈ ರೀತಿಯ ಕೋಮುವಾದವಾಗಿ ಮಾಡುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಕೆಲವರು ಜಾತಿ ವಿರೋಧಿ, ಮತ್ತರು ಕೋಮು ವಿರೋಧಿ, ಈ ರೀತಿ ಆಸ್ತಿ ವಿರೋಧಿ. ಇದನ್ನು ಈ ಚುನಾವಣೆಯ ಕಾಲದಲ್ಲಿ ಕೇಳಿ ಬರುತ್ತಿರುವಂತಹ ಮಾತುಗಳು. ಅಂದರೆ ಈ ಚುನಾವಣೆ ಕಾಲದಲ್ಲಿ ಒಬ್ಬರನ್ನೊಬ್ಬರು ದೂರುವಾಗ ಆ ಮಾತಿನಲ್ಲಿ ಯಾವ ಅರ್ಥವೂ ಇಲ್ಲ. ಅದು ಅವರು ಓಟಿಗಾಗಿ ಮಾಡುವಂತ ಕೆಲಸ. ಅದು ಬಿಟ್ಟು ನೀವು ಅವರಿಂದ, ಆ ಸರ್ಕಾರವಿದ್ದಾಗ ಆ ಸರ್ಕಾರದಿಂದ ನಮಗೆ ಯಾವ ಸೌಲಭ್ಯ ದೊರೆತಿದೆ ಎಂಬುದನ್ನು ನೀವು ಯೋಚಿಸಿ ನೋಡಿ. ನಿಮಗೆ ಯಾವ ಸೌಲಭ್ಯ ಸಿಕ್ಕಿದೆಯೋ ಆ ಸೌಲಭ್ಯವನ್ನು ನೀವು ಅನುಭವಿಸ್ತಿದ್ದೀರೋ ಅದಕ್ಕೆ ಕಾರಣಕರ್ತರಾದಂತಹ MP-ನೋ MLA-ನೋ ಯಾರಿದ್ದಾರೆ ಅವರನ್ನ ನೀವು ನೋಡಿ, ಅವರಿಗೆ ಯೋಗ್ಯತೆ ಇದೆ, ಅವರು ನಮಗೆ ಕೆಲಸ ಮಾಡಿಕೊಡುತ್ತಾರೆ ಎಂಬ ಭರವಸೆ ಇಟ್ಟುಕೊಂಡು ನೀವು ವೋಟ್ ಮಾಡಿ. ಅದು ಬಿಟ್ಟು ಅಲ್ಲಿ ಮೋದಿ ಇದ್ದಾರೆ, ಅಲ್ಲಿ ರಾಹುಲ್ ಇದ್ದಾರೆ, ಅದು ಖರ್ಗೆ ಇದ್ದಾರೆ, ಹೀಗಂತ ನಂಬಿಕೊಂಡು ನೀವು ಯಾರಿಗೂ ಓಟ್ ಕೊಡಬೇಡಿ. ನೀವು ಓಟ್ ಕೊಡ್ಬೇಕಾದ್ರೆ ಯಾರು ನಮಗೆ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ, ಯಾರಿಂದ ನಮಗೆ ಅನುಕೂಲವಾಗಿದೆ, ಅವರು ಹಿಂದೆ ಹೇಳಿದ ಮಾತುಗಳನ್ನು ನಡೆಸಿಕೊಟ್ಟಿದ್ದಾರೆಯೇ, ಅವರು ನಡೆಸದೆ ತಪ್ಪಿಸಿಕೊಂಡು ಹೋಗುತ್ತಿದ್ದಾರೆಯೇ. ಈಗ ಕೆಲವು ಏರಿಯಾದಲ್ಲಿ ಕೆಲವು ಕೌನ್ಸಿಲರ್ಗಳಿರ್ತಾರೆ, ಅವರು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿರ್ತಾರೆ. ಅವರು ಕಸ ತೆಗೆಸೋದಿಲ್ಲ, ಅಥವಾ ನೀರು ಬಿಡೋದಿಲ್ಲ, ಅಥವಾ ರಸ್ತೆಯನ್ನ ಮಾಡಿಸೋದಿಲ್ಲ. ಇಂಥ ಕೆಲಸಗಳಿಂದಾಗಿ ಅವರು ಗೆದ್ದು ಹೋದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಆಗದಿದ್ದರೆ ಆ ವ್ಯಕ್ತಿ ಅಯೋಗ್ಯನಾಗಿದ್ದಾನೆ, ಅವನಿಗೆ ಇನ್ನೊಮ್ಮೆ ನಾವು ಓಟು ಕೊಡೋದಿಲ್ಲ. ಅವರನ್ನ ಹಿಂಬಾಲಕರಾಗಿ ಯಾರು ಬಂದರೂ ನಾವು ಓಟು ಕೊಡೋದಿಲ್ಲ ಎಂಬ ನಿರ್ಧಾರವನ್ನ ನೀವು ಮಾಡಿ. ಅಂತಹ ನಿರ್ಧಾರದಿಂದ ನೀವು ಉತ್ತಮವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ. ಯಾರು ನಮ್ಮ ಕೈಗೆ ಸಿಗುತ್ತಾರೆ, ಯಾರು ನಮ್ಮ ಮಾತು ಕೇಳುತ್ತಾರೆ, ಯಾರು ನಮಗೆ ಬೇಕಾದ ಕೆಲಸವನ್ನು ಮಾಡಿಕೊಡುತ್ತಾರೆ, ಯಾರು ನಮ್ಮ ರಸ್ತೆಗಳನ್ನ ಸರಿ ಮಾಡಿಸಿಕೊಡುತ್ತಾರೆ, ಅದು ನಮ್ಮ ಉಪಯೋಗಕ್ಕೆ ಬರುವಂತ ರಸ್ತೆಗಳು, ಯಾರು ನಮ್ಮ ಒಳಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಕೊಡುತ್ತಾರೆ, ಯಾರು ನಮಗೆ ಸರಿಯಾಗಿ ನೀರು ಕೊಡುತ್ತಾರೆ, ಯಾರು ನಮಗೆ ಸರಿಯಾಗಿ ವಿದ್ಯುತ್ ಒದಗಿಸುತ್ತಾರೆ, ಯಾರು ನಮಗೆ ಉತ್ತಮವಾದ ಆರೋಗ್ಯ ಸೇವೆ ಕೊಡುತ್ತಾರೆ, ಯಾರಿಂದ ನಮಗೆ ಸರಿಯಾದ ಸಂಪರ್ಕ ಸಾಧನ, ಲೈಟು, ವಿದ್ಯುತ್, ಆರೋಗ್ಯ ಇದೆಲ್ಲವೂ ಸಿಗುತ್ತದೋ ಅವರಿಗೆ ನಮ್ಮ ಓಟು. ಯಾರಿಗೆ ಊಟಕ್ಕಿಲ್ಲದಿದ್ದವರಿಗೆ ಯಾರು ಊಟ ಕೊಡುತ್ತಾರೋ ಅವರೇ ನಮಗೆ ದೇವರಾಗಿ ಕಾಣ್ತಾರೆ ಹೊರತು ನಮ್ಮ ಹತ್ರ ಇದೆ ನಾವದು ಕೊಡ್ತೀವಿ ಅಂತ ಹೇಳುವರ ಹತ್ರ ಅದು ಇರುವುದಿಲ್ಲ. ಅವರು ದೇವರಲ್ಲ, ಅವರು ರಾಕ್ಷಸರಾಗಿರುತ್ತಾರೆ. ಮತ್ತೊಮ್ಮೆ ಬಂದು ನಿಮಗೆ ತೊಂದರೆ ಕೊಡುವಂತಹ ರೀತಿಯಲ್ಲಿ ಅವರು ಗೆದ್ದು ಹೋದ ಮೇಲೆ ನಿಮಗೆ ಏನನ್ನು ಕೊಡುವಂತಹ ಸ್ಥಿತಿಯಲ್ಲಿ ಅವರಿರೋದಿಲ್ಲ. ಯಾಕಂದ್ರೆ ಅವರು ಬೇರೆಯವರ ಹೆಸರನ್ನ ಕೇಳಿಕೊಂಡು ಗೆದ್ದಿರುತ್ತಾರೆ. ಆದರೆ ನಿಮ್ಮ ಕೆಲಸ ಮಾಡಿಕೊಡುವವರು, ನಾನಿದ್ದೀನಿ, ನಾನು ನಿಮ್ಮ ಜೊತೆಗಿರುತ್ತೇನೆ, ನಾನು ನಿಮ್ಮ ಕಷ್ಟ ಸುಖಗಳಿಗೆ ನಾನಿದ್ದೇನೆ, ನಾನು ಬೇರೆ ಯಾವ ಮಾತಲ್ಲ, ನಾನು ನಿಮ್ಮನ್ನು ಗೆಲ್ಲಿಸಿ ನಿಮಗಾಗಿ ಉಪಯೋಗಕ್ಕೆ ಬೇಕಾದ ಕೆಲಸವನ್ನು ಮಾಡುತ್ತೇನೆ ಹೊರತು ನಾನು ಬೇರೆಯವರ ಹೆಸರಿಗಾಗಿ ನಾನು ನಿಂತಿಲ್ಲ. ನಾನು ನಿಮ್ಮ ಕೆಲಸ ಮಾಡಲು
ನಿಮಗಾಗಿ ನಿಂತಿದ್ದೇನೆ ಹೊರತು ಬೇರೆಯವರಿಗಾಗಿ ಅಲ್ಲ ಎಂದು ಯಾರಿಗೆ ಹೇಳಕ್ಕೆ ಧೈರ್ಯ ಇದೆಯೋ ಅಂತ ವ್ಯಕ್ತಿಗಳನ್ನ ನೀವು ಓಟು ಹಾಕಿ ಗೆಲ್ಲಿಸಬೇಕು. ನಾನು ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತೇನೆ, ನಾನು ಇದಕ್ಕಿಂತ ಮೊದಲು ಹೇಳಿದಂತೆ ನಡೆದುಕೊಂಡಿದ್ದೇನೆ ಎಂದು ಯಾರು ಹೇಳುತ್ತಾರೋ ಅಂತ ವ್ಯಕ್ತಿಗಳು, ಹಿಂದೆ ಹೇಳಿದಂತೆ ನಡೆದುಕೊಂಡ ವ್ಯಕ್ತಿಗಳು ಅಥವಾ ಅವರ ಫಾಲೋಯರ್ಸ್, ನಡೆದುಕೊಂಡ ವ್ಯಕ್ತಿಗಳ ಫಾಲೋಯರ್ಸ್ ಯಾರಿರ್ತಾರೋ ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ. ಅದು ಬಿಟ್ಟು ಯಾರೋ ನನಗೆ ಸಹಾಯ ಮಾಡುತ್ತಾರೆ, ನಾನು ಅವರಿಗಾಗಿ ನಿಂತಿದ್ದೇನೆ, ಅವರ ಕೈ ಬಲಪಡಿಸಬೇಕು, ಇವರ ಕೈ ಬಲಪಡಿಸಬೇಕು, ನಾನು ಅಷ್ಟು ಸೀಟುಗಳನ್ನ ಗೆಲ್ಲಬೇಕು, ಆದ್ರೆ ಮಾತ್ರ ಅವರು ಗೆದ್ರೇನು ಬಿಟ್ಟರೆ ನಮಗೆಷ್ಟು, ನಮಗೆ ಬೇಕಾಗಿರೋದು ನಮ್ಮ ಪ್ರತಿನಿಧಿಯಾಗಿ ಪಾರ್ಲಿಮೆಂಟ್ಗೆ ಹೋಗುವಂತಹ ಒಬ್ಬ ಉತ್ತಮವಾದ ವ್ಯಕ್ತಿ ಹೊರತು ಯಾರಿಗಾಗಿಯೋ ನಾವು ಯಾರನ್ನು ಗೆಲ್ಲಿಸುವುದಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಏರಿಯಾದಲ್ಲಿ ಯಾರು ಕೆಲಸ ಮಾಡ್ತಾರೋ, ನಮಗ ಮಾತುಗಳನ್ನ ಯಾರು ಕೇಳುತ್ತಾರೋ ಅವರಿಗೆ ಅಂತ ತಾಕತ್ತಿರಬೇಕು, ಅವರಿಗೆ ಅಂತ ಯೋಗ್ಯತೆ ಇರಬೇಕು, ಅಂತ ವ್ಯಕ್ತಿಗಳನ್ನ ಗೆಲ್ಲಿಸ್ತೇವೆ ಹೊರತು ಯಾರಿಗಾಗಿಯೋ ನಾನು ಗೆದ್ದು ಹೋಗ್ಬೇಕು, ಅವರ ಕೈ ಬಲಪಡಿಸಲು ನಮಗೇನು ಲಾಭ, ನಿಮಗೇನು ಲಾಭ ಇದೆಯಾ? ನಿಮಗೆ ಬೇಕಾಗಿರೋದು ನಿಮ್ಮ ಅಭಿವೃದ್ಧಿ, ಅಂದ್ರೆ ನಿಮ್ಮ ಪ್ರದೇಶದ ಅಭಿವೃದ್ಧಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕೆ ಹೊರತು ಆ ಪ್ರದೇಶದಲ್ಲಿ ನಾನು ಅಲ್ಲಿ ಹೋಗಿ ಅಲ್ಲಿ ಮಾತಾಡುತ್ತೇನೆ, ಅಲ್ಲಿ ಹೋದ್ರೆ ಅವರು ಹೇಳಿದಂತಹ ವ್ಯಕ್ತಿಯ ಮುಖ ನೋಡ್ಕೊಂಡು ಸುಮ್ಮನೆ ಕೂತು ಅವ್ರು ಏನ್ ಹೇಳಿದ್ರು, ಸರಿ ಈ ಸರಿ ನಿಮಗೆ ಏನನ್ನು ಕೊಡೋದಿಲ್ಲ, ಸರಿ ಈ ಸರಿ ನೀವು ಬೇರೆಯವರಿಗೆ ಕೊಟ್ಬಿಡಿ, ನಿಮ್ಮ ಏರಿಯಾದ ಬರ್ಬೇಕಾದ ದುಡ್ಡನ್ನು ಬೇರೆಯವರು, ಸರಿ ನೀವು ನಾನು ಹೇಳದಂಗೆ ಕೇಳ್ತಾ ಇರಬೇಕು, ಇಲ್ಲದಿದ್ರೆ ನಿಮಗೆ ಮುಂದಿನ ಸಾರಿ ಟಿಕೆಟ್ ಇಲ್ಲ ಅಂತ ಹೇಳುವ, ಅದನ್ನ ಕೇಳಿಕೊಂಡು ಅಲ್ಲಿ ಕೂರುವಂತ ವ್ಯಕ್ತಿಗಳನ್ನ ನೀವು ಯಾವತ್ತೂ ಆಯ್ಕೆ ಮಾಡಿ ಕಳಿಸಬೇಡಿ. ನಾನಿದ್ದೇನೆ, ನಾನು ಹೇಳ್ತೇನೆ, ನನ್ನ ಪ್ರದೇಶದಲ್ಲಿ ನನ್ನ ಜನಗಳಿಗೆ ಇಂಥ ಅನುಕೂಲ ಆಗಬೇಕು, ಆ ಇಡೀ ಪ್ರಪಂಚಕ್ಕೆ ಆಗುತ್ತೆ, ನಿಮಗೆ ಸಿಗುತ್ತೆ ಅಂದ್ರೆ ಅದು ಉಪಯೋಗ ಬರೋದಿಲ್ಲ. ನಮ್ಮ ಏರಿಯಾದಲ್ಲಿ, ನನ್ನ ಕ್ಷೇತ್ರದಲ್ಲಿ ಏನೇನಾಗಿದೆ, ನನಗೆ ಅದರಿಂದ ಏನು ಉಪಯೋಗ ಇದೆ, ನನಗೆ ಸೌಲಭ್ಯ ಇದೆಯೇ ಎಂಬುದನ್ನು ಪ್ರತಿಯೊಬ್ಬ ಮತದಾರನು ಯೋಚನೆ ಮಾಡಿದಾಗ ನಮಗೆ ಅದರಿಂದ ಅನುಕೂಲ ಆಗ್ತಾ ಇದೆ, ನನಗೆ ಸರ್ಕಾರ ಕೊಟ್ಟಂತಹ ಇಂಥ ಗ್ಯಾರಂಟಿಗಳಿಂದ ಇಂಥ ಅನುಕೂಲ ಇದೆ ಅಂದಾಗ ಅಂತ ಅನುಕೂಲವನ್ನು ನಾನು ಪಡೆದು ಅನುಭವಿಸ್ತಾ ಇದ್ದೀನಿ, ಅದರಿಂದ ನಾನು ಅಂಥವರಿಗೆ ಓಟು ಹಾಕ್ತೇನೆ. ಯಾರಾದರೂ ನಮಗೆ ಏನಾಗಬೇಕಾಗಿದೆ, ನಮ್ಮ ಆಸ್ತಿಯನ್ನು ನಮ್ಗೆ ಆಸ್ತಿ ಇದ್ರೆ ತಾನೇ ನಾವು ಬೇರೆಯವರು ನಮ್ಮ ಆಸ್ತಿಯನ್ನು ಕೊಡೋದು, ಬೇರೆಯವರ ಆಸ್ತಿ ಕಿತ್ತರು ಕೊಡೋದೋ ಕೊಡೋದೋ ನಮ್ಗೆ ಬೇಕಾಗಿಲ್ಲ. ನನಗೇನಿದೆ, ನನಗೇನು ಬೇಕು, ನನಗೆ ಬೇಕಾಗಿದ್ದನ್ನು ಸರ್ಕಾರ ಕೊಡ್ತಾ ಇದೆಯಾ, ನನ್ನ ಜನಪ್ರತಿನಿಧಿ, ನಾನು ಆಯ್ಕೆ ಮಾಡಿದ ವ್ಯಕ್ತಿ ನನ್ನ ಕೆಲಸಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆಯಾ, ನಮ್ಮ ಏರಿಯಾದಲ್ಲಿ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾ ಇದೆಯಾ, ಇಲ್ಲಿ ಬರಬೇಕಾದಂತಹ ಸಹಾಯಧನ ಬರ್ತಾ ಇದೆಯಾ, ಇಂಥ ಮುಂತಾದ ಕೆಲಸಗಳನ್ನ ಮಾಡಿಕೊಡಲು ಯಾರಿಗೆ ತಾಕತ್ತಿದೆಯೋ ಅಂತ ವ್ಯಕ್ತಿಯನ್ನ, ನಿಮಗೆ ಅಂತ ಅಭಿವೃದ್ಧಿ ಕಾರ್ಯದಿಂದ, ನಿಮಗೆ ಕೆಲಸ ಕಾರ್ಯಗಳಿಂದ ನಿಮಗೆ ಏನಾದರೂ ನೆರವು ಸಿಗುತ್ತಾ ಇದ್ದರೆ ಅಂತ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡಿ. ಅದು ಬಿಟ್ಟು ಬೇರೆಯವರ ಅನುಕೂಲಕ್ಕಾಗಿ ಬೇರೆಯವರನ್ನು ಅಧಿಕಾರಕ್ಕೆ ತರಲು ನಾವು ಮತ ಹಾಕಿ ಜನರನ್ನು ಚುನಾಯಿಸುವುದರಿಂದ ನಿಮ್ಮ ಪ್ರದೇಶ, ನಿಮ್ಮ ಕ್ಷೇತ್ರ ಯಾವತ್ತೂ ಅಭಿವೃದ್ಧಿ ಆಗುವುದಿಲ್ಲ. ಯಾಕಂದ್ರೆ ಅವರಿಗೆ ಅದನ್ನು ಮಾತನಾಡಲು ಅವರು ಗೆದ್ದಿರದೆ ಬೇರೆಯವರ ಹೆಸರು ಹೇಳ್ಕೊಂಡು, ಆದ್ರೆ ಅಂತವ್ರಿಗೂ ಗೆದ್ದರೆ ಯಾರಿಗೂ ಉಪಯೋಗ ಇಲ್ಲ. ಆದ್ರಿಂದ ನೀವು ಮತ ಚಲಾಯಿಸುವ ಮೊದಲು ಒಮ್ಮೆ ಯೋಚಿಸಿ, ಯಾರು ನಮಗೆ ಒಳ್ಳೆಯದನ್ನು ಮಾಡುತ್ತಾರೆ, ಯಾರಿಂದ ನಮಗೆ ಒಳ್ಳೆಯ ಸೌಕರ್ಯ ಸಿಗುತ್ತದೆ, ಯಾರು ನಮಗೆ ಕೈಗೆ ಸಿಗುತ್ತಾರೆ, ಯಾರು ನಮಗೆ ಒಳ್ಳೆಯ ಸೌಲಭ್ಯವನ್ನ ಮಾಡಿಕೊಡುತ್ತಾರೆ, ಇದಕ್ಕಿಂತ ಮೊದಲು ಹೇಳಿದಂತ ಮಾತಿನಂತೆ ಯಾರು ನಡೆದುಕೊಂಡಿದ್ದಾರೆ, ಸಮಯಕ್ಕೆ ತಕ್ಕಂತೆ ಮಾತು ಬದಲಾಯಿಸುವವರು ಯಾರು, ಮುಂತಾದ ವಿಚಾರಗಳನ್ನ ನೀವು ಯೋಚನೆ ಮಾಡಿ ಉತ್ತಮರಾದವರನ್ನ ನೀವು ಆಯ್ಕೆ ಮಾಡಿದ್ರೆ ನಿಮ್ಮ ಪ್ರದೇಶ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತದೆ. ಇದನ್ನ ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತ ಒಂದು ಮಹತ್ವ ವಿಚಾರ. ನೀವು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಎಂಬುದನ್ನ ನೀವೇ ತೀರ್ಮಾನಿಸಿ. ಅದು ಅವರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ನೀವು ಬೇಡ. ನಿಮಗೆ ಅವರಿಂದ ಸೌಲಭ್ಯ ಸಿಕ್ಕಿದೆಯೇ ಇಲ್ಲವೋ? ಈಗ ಭಾರತೀಯ ಜನತಾ ಪಕ್ಷದವರು ಆಡಳಿತ ನಡೆಸಿದ್ದಾರೆ, ಕಾಂಗ್ರೆಸ್ನವರು ಆಡಳಿತ ನಡೆಸಿದ್ದಾರೆ, ಜನತಾದಳದವರು ಆಡಳಿತ ನಡೆಸಿದ್ದಾರೆ. ಇವರಲ್ಲಿ ಯಾರಿಂದ ನಿಮಗೆ ಉಪಯೋಗ ಆಗ್ತಾ ಇದೆ, ಯಾವ ಪ್ರತಿನಿಧಿಯಿಂದ ನಿಮಗೆ ಉಪಯೋಗ ಆಯಿತು ಎಂಬುದನ್ನ ನೀವು ಯೋಚನೆ ಮಾಡಿ ನಿಮ್ಮ ಓಟಕ್ಕೆ ಹಾಕಬೇಕು. ಅಂತಹ ಪಕ್ಷದವರು ಇಲ್ಲದೇ ಇದ್ದರೆ
ಪಕ್ಷ ಪಕ್ಷೇತರ ವ್ಯಕ್ತಿಯಾಗಿ ನಿಂತಿರುವಂಥದ್ದು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ನೀವು ವೋಟ್ ಹಾಕ್ಬೋದು. ಅದು ಇಲ್ಲದಿದ್ದರೆ ನೋಟಾಗೆ ನೀವು ನಿಮ್ಮ ವೋಟನ್ನು ಹಾಕಬಹುದು. ಹೀಗೆ ನಿಮ್ಮ ಅಮೂಲ್ಯವಾದ ವೋಟನ್ನು ನೀವು ಸರಿಯಾದ ರೀತಿಯಲ್ಲಿ ಹಾಕುವುದರಿಂದ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತದೆ, ನಿಮಗೆ ಅನುಕೂಲವಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ನಾಳೆ ವೋಟಿಂಗ್ಗೆ ವೋಟ್ ಮಾಡಿ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಇಂದಿನ ಈ ವಿಚಾರ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಮ್ಮೆ ಕ್ಲಿಕ್ ಮಾಡಿ, ಹಾಗೂ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬರುವ ಪ್ರತಿಯೊಂದು ವಿಡಿಯೋವು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ಗೆ ಬರುವುದರಿಂದ ನಿಮ್ಗೆ ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವಾಗ ಅವಶ್ಯಕೋ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.